ನಮಸ್ಕಾರ. ನಾನು BM ಭಟ್, CIT ದಾಖಾ ಜಿಲ್ಲಾಧ್ಯಕ್ಷ. ಆತ್ಮೀಯ ಸಹೋದರ ಸಹೋದರಿಯರೇ, 24/11/2025 ಸೋಮವಾರದಿಂದ ಬಿಡಿ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಪ್ರಾರಂಭ ಆಗ್ತದೆ. ಬಿಡಿ ಕಾರ್ಮಿಕರಿಗೆ ದುಡಿದ ವೇತನ ಸಿಗದೆ, ದುಡಿದ ವೇತನ ಕೊಡದೆ ವಂಚನೆ ಮಾಡುತ್ತಿರುವಂತಹ, ಶೋಷಣೆ ಮಾಡುತ್ತಿರುವಂತಹ ಬಿಡಿ ಮಾಲಕರ ವಿರುದ್ಧ, ಈ ಕಾನೂನುಬದ್ಧ ವೇತನವನ್ನು ಕೊಡಿಸಲಿಕ್ಕಾಗದ ಸರ್ಕಾರದ ವಿರುದ್ಧ ಈ ನಮ್ಮ ಧರಣಿ. ನ್ಯಾಯಕ್ಕಾಗಿ ನಮ್ಮ ಧರಣಿ, ದುಡಿದ ಸಂಬಳಕ್ಕಾಗಿ ನಮ್ಮ ಧರಣಿ. ದುಡಿದ ಸಂಬಳಕ್ಕಾಗಿ ಧರಣಿ ಮಾಡುವ ಜೊತೆಗೆ ಕಳೆದ 6 ವರ್ಷದಿಂದ ಬಾಕಿ ಇರುವಂತಹ ವೇತನಗಳೇನುಂಟು ಅದನ್ನು ತೆಗೆಸಿಕೊಡಲಿಕ್ಕೆ ಒತ್ತಾಯಿಸುವ ಈ ಧರಣಿ. ಜಿಲ್ಲೆಯ ಎಲ್ಲಾ ಬಿಡಿ ಕಾರ್ಮಿಕರು ಈ ಧರಣಿಯಲ್ಲಿ ಭಾಗವಹಿಸಬೇಕು. ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು. ಎಲ್ಲಾ ಸಂಘಗಳ, CITಗೆ ಸೇರಿದಂತಹ ಎಲ್ಲಾ ಸಂಘಗಳ ಮುಖಂಡರುಗಳು ನಾಡಿದ 24 ತಾರೀಕಿಗೆ ಮಂಗಳೂರು ಕ್ಲಾಕ್ ಟವರ್ನಲ್ಲಿ ಧರಣಿ ಕೂತ್ಕೊಳ್ತಾರೆ. ನಿರಂತರವಾಗಿ ಧರಣಿ ಕೂತ್ಕೊಳ್ತಿರುವಾಗ ಬೀಡಿ ಕಟ್ಟುವ ತಾಯಂದಿರು ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಕೆಲವು ಜನರು ಬರ್ತಾ ಇರಬೇಕು. ಈ ಹೋರಾಟವನ್ನು ಯಶಸ್ವಿಗೊಳ್ಳಬೇಕು. ನಮ್ಮದೇ ಸಂಬಳವನ್ನು ಪಡೆಯಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸ್ಫೂರ್ತಿಯುತವಾದ ಬೆಂಬಲ ಬೇಕು. 28 ತಾರೀಕಿಗೆ 27 ತನಕೂ ಸಂಬಳದ ಬಗ್ಗೆ ಯಾವ ತೀರ್ಮಾನಕ್ಕೂ ಸರ್ಕಾರ ಬಾರದಿದ್ರೆ 28 ತಾರೀಕಿಗೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯಲ್ಲಿ, ಮಂಗಳೂರು ಶರ್ಬತ್ ಕಟ್ಟೆಯಲ್ಲಿ ಸಾವಿರಾರು ಜನರ ಸಂಖ್ಯೆಯಲ್ಲಿ ಬಿಡಿ ಕಾರ್ಮಿಕರು ಆಗಮಿಸಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಕೂಡ ನಾವು ತಯಾರಾಗಬೇಕು. 28/11/2025 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಹಳ್ಳಿಯಿಂದ, ಗಲ್ಲಿಯಿಂದ, ಪ್ರತಿ ತಾಲೂಕಿನಿಂದ, ಎಲ್ಲಾ ಸಂಘಗಳಿಂದ ಬಿಡಿ ಕಾರ್ಮಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಜೊತೆಗೆ ಕ್ಲೈಮ್ ಅರ್ಜಿ ಸಲ್ಲಿಸಲಿಕ್ಕೆ ಕ್ಲೈಮ್ ಅರ್ಜಿ ಸಿದ್ಧ ಮಾಡಿಕೊಂಡು ಬರಬೇಕು. ಈ ಕ್ಲೈಮ್ ಅರ್ಜಿಯಲ್ಲಿ ಅವತ್ತು ಸಲ್ಲಿಸಬೇಕು. ನಾವು ಆ ಮೂಲಕ ನಮ್ಮ ಬಾಕಿ ವೇತನ ಏನಿದೆ ಅದನ್ನು ಪಡ್ಕೊಳ್ಬೇಕು. ಸರ್ಕಾರ ನಿಗದಿಪಡಿಸಿದ ಸಂಬಳ ಪ್ರತಿ 1000 ಬಿಡಿಗೆ 301.92 ಜಾರಿ ಮಾಡಬೇಕು. ಕಳೆದ ವರ್ಷ ಜಾರಿ ಮಾಡಿದೆ. ಕಳೆದ ವರ್ಷವೂ ಕೊಡಲಿಲ್ಲ. 23.24 ಪೈಸೆ ಕಡಿಮೆ. ಈ ವರ್ಷವೂ 17.04 ಕಡಿಮೆ. ಅಂದ್ರೆ ಈ ದೇಶದ ಕಾನೂನುಗಳಿಗೆ ಗೌರವ ಕೊಡದೆ, ಕಾನೂನು ಉಲ್ಲಂಘನೆ ಮಾಡಿ, ದುಡಿದ ವೇತನವನ್ನು ಕೊಡದೆ ಶೋಷಣೆ ಮಾಡುತ್ತಿರುವ ಮಾಲಕರ ವಿರುದ್ಧ ಈ ಹೋರಾಟ. ಮಾಲಕರ ಹಿತ ಕಾಪಾಡಿ ಕಾರ್ಮಿಕರಿಗಾಗುವ ವಂಚನೆಯನ್ನು ಇಲ್ಲದಾಗೆ ಮಾಡಿ, ಆ ವಂಚನೆ ಆಗುವುದನ್ನು ಮನಗಂಡು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದ ವಿರುದ್ಧ ನಮ್ಮ ಹೋರಾಟ. ಮಾತ್ರ ಅಲ್ಲ, 2018ರಿಂದ 2024 ತನಕ ಏನು ಪ್ರತಿ 1000 ಬಿಡಿಯಲ್ಲಿ 40 ರೂಪಾಯಿ ವೇತನ ಬಾಕಿ ಮಾಡಿದೆ ಅದನ್ನು ಕೂಡ ಕೊಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆ ಹಳೆ ಬಾಕಿಯನ್ನು ಕೊಡಬೇಕು, ಕಳೆದ ವರ್ಷದ ಬಾಕಿಯನ್ನು ಕೊಡಬೇಕು. ಜೊತೆಗೆ ಈ ವರ್ಷ ಸರ್ಕಾರ ನಿಗದಿಪಡಿಸಿದಂತ 301.92 ಪ್ರತಿ 1000 ಬಿಡಿಗೆ ಸಂಬಳವನ್ನು ಕೊಡಿಸುವಂತ ಕೆಲಸವು ಮಾಡಬೇಕು. ಅದು ಕೂಡ ಮಾಲಕರ ಹಿತಕ್ಕ ಬೇಕಾಗಿ, ಮಾಲಕರ ಪರವಾಗಿ ತೀರ್ಮಾನ ಮಾಡಿದಂತ ಮಜೂರಿ. 315 ರೂಪಾಯಿ ಇದ್ದಂತ ಸಂಬಳವನ್ನು 270ಕ್ಕೆ ಹಿಮ್ಮುಖವಾಗಿ ತೀರ್ಮಾನ ಮಾಡಿದಂತ ಮಜೂರಿ. ಅದಕ್ಕೆ DA ಸೇರಿ ಕಳೆದ ವರ್ಷ 287 ರೂಪಾಯಿ, ಈ ವರ್ಷ 301.92. ಅದನ್ನು ಕೂಡ ಜಾರಿ ಮಾಡಿಸಲಿಕ್ಕೆ ಸರ್ಕಾರಕ್ಕೆ ಆಗದಿದ್ರೆ, ಮಾಲಕರ ಪರವಾಗಿ ಸರ್ಕಾರ ನಿಂತರೂ ಕೂಡ ಮಾಲಕರು ಸರ್ಕಾರ ಗೌರವ ಕೊಡದಿದ್ರೆ, ಮಂಗಳಾರತಿ ಮಾಡುತ್ತಿದ್ದಾದ್ರೆ ಆ ಮಾಲಕರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು, ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟ ನಡೆಯಲಿಕ್ಕಿದೆ. ಜಿಲ್ಲೆಯ ಎಲ್ಲಾ ಬಿಡಿ ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಮುಖ್ಯವಾಗಿ 28ರ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಡಿ ಕಾರ್ಮಿಕರು ಮಂಗಳೂರಿಗೆ ಬರಬೇಕು ಅಂತ. ಸೋಮವಾರದಿಂದ ಬಿಡಿ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಪ್ರಾರಂಭ ಆಗ್ತದೆ. ಬಿಡಿ ಕಾರ್ಮಿಕರಿಗೆ ದುಡಿದ ವೇತನ ಸಿಗದೆ, ದುಡಿದ ವೇತನ ಕೊಡದೆ ವಂಚನೆ ಮಾಡುತ್ತಿರುವಂತಹ, ಶೋಷಣೆ ಮಾಡುತ್ತಿರುವಂತಹ ಬಿಡಿ ಮಾಲಕರ ವಿರುದ್ಧ, ಈ ಕಾನೂನುಬದ್ಧ ವೇತನವನ್ನು ಕೊಡಿಸಲಿಕ್ಕಾಗದ ಸರ್ಕಾರದ ವಿರುದ್ಧ ಈ ನಮ್ಮ ಧರಣಿ. ನ್ಯಾಯಕ್ಕಾಗಿ ನಮ್ಮ ಧರಣಿ, ದುಡಿದ ಸಂಬಳಕ್ಕಾಗಿ ನಮ್ಮ ಧರಣಿ. ದುಡಿದ ಸಂಬಳಕ್ಕಾಗಿ ಧರಣಿ ಮಾಡುವ ಜೊತೆಗೆ ಕಳೆದ 6 ವರ್ಷದಿಂದ ಬಾಕಿ ಇರುವಂತಹ ವೇತನಗಳೇನುಂಟು ಅದನ್ನು ತೆಗೆಸಿಕೊಡಲಿಕ್ಕೆ ಒತ್ತಾಯಿಸುವ ಈ ಧರಣಿ. ಜಿಲ್ಲೆಯ ಎಲ್ಲಾ ಬಿಡಿ ಕಾರ್ಮಿಕರು ಈ ಧರಣಿಯಲ್ಲಿ ಭಾಗವಹಿಸಬೇಕು. ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು. ಎಲ್ಲಾ ಸಂಘಗಳ, CITಗೆ ಸೇರಿದಂತಹ ಎಲ್ಲಾ ಸಂಘಗಳ ಮುಖಂಡರುಗಳು ನಾಡಿದ 24 ತಾರೀಕಿಗೆ ಮಂಗಳೂರು ಕ್ಲಾಕ್ ಟವರ್ನಲ್ಲಿ ಧರಣಿ ಕೂತ್ಕೊಳ್ತಾರೆ. ನಿರಂತರವಾಗಿ ಧರಣಿ ಕೂತ್ಕೊಳ್ತಿರುವಾಗ ಬೀಡಿ ಕಟ್ಟುವ ತಾಯಂದಿರು ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಕೆಲವು ಜನರು ಬರ್ತಾ ಇರಬೇಕು. ಈ ಹೋರಾಟವನ್ನು ಯಶಸ್ವಿಗೊಳ್ಳಬೇಕು. ನಮ್ಮದೇ ಸಂಬಳವನ್ನು ಪಡೆಯಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸ್ಫೂರ್ತಿಯುತವಾದ ಬೆಂಬಲ ಬೇಕು. 28 ತಾರೀಕಿಗೆ 27 ತನಕೂ ಸಂಬಳದ ಬಗ್ಗೆ ಯಾವ ತೀರ್ಮಾನಕ್ಕೂ ಸರ್ಕಾರ ಬಾರದಿದ್ರೆ 28 ತಾರೀಕಿಗೆ
ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯಲ್ಲಿ ಮಂಗಳೂರು ಶರ್ಬತ್ ಕಟ್ಟೆಯಲ್ಲಿ ಸಾವಿರಾರು ಜನರ ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರು ಭಾಗವಹಿಸಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಕೂಡ ನಾವು ತಯಾರಾಗಬೇಕು. 28/11/2025 ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಹಳ್ಳಿಯಿಂದ ಗಲ್ಲಿಯಿಂದ ಪ್ರತಿ ತಾಲೂಕಿನಿಂದ ಎಲ್ಲಾ ಸಂಘಗಳಿಂದ ಬೀಡಿ ಕಾರ್ಮಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಜೊತೆಗೆ ಕ್ಲೈಮ್ ಅರ್ಜಿ ಸಲ್ಲಿಸಲಿಕ್ಕೆ ಕ್ಲೈಮ್ ಅರ್ಜಿ ಸಿದ್ಧ ಮಾಡಿಕೊಂಡು ಬರಬೇಕು. ಈ ಕ್ಲೈಮ್ ಅರ್ಜಿಯಲ್ಲಿ ಅವತ್ತು ಸಲ್ಲಿಸಬೇಕು. ನಾವು ಆ ಮೂಲಕ ನಮ್ಮ ಬಾಕಿ ವೇತನ ಏನಿದೆ ಅದನ್ನು ಪಡ್ಕೊಳ್ಬೇಕು. ಸರ್ಕಾರ ನಿಗದಿಪಡಿಸಿದ ಸಂಬಳ ಪ್ರತಿ 1000 ಬೀಡಿಗೆ 301.92 ಜಾರಿ ಮಾಡಬೇಕು. ಕಳೆದ ವರ್ಷ ಜಾರಿ ಮಾಡಿದೆ, ಕಳೆದ ವರ್ಷವೂ ಕೊಡಲಿಲ್ಲ. 23.24 ಕಡಿಮೆ, ಈ ವರ್ಷವೂ 17.04 ಕಡಿಮೆ. ಅಂದ್ರೆ ಈ ದೇಶದ ಕಾನೂನುಗಳಿಗೆ ಗೌರವ ಕೊಡದೆ, ಕಾನೂನು ಉಲ್ಲಂಘನೆ ಮಾಡಿ, ದುಡಿದ ವೇತನವನ್ನು ಕೊಡದೆ ಶೋಷಣೆ ಮಾಡುತ್ತಿರುವ ಮಾಲಕರ ವಿರುದ್ಧ ಈ ಹೋರಾಟ. ಮಾಲಕರ ಹಿತ ಕಾಪಾಡಿ ಕಾರ್ಮಿಕರಿಗಾಗುವ ವಂಚನೆಯನ್ನು ಇಲ್ಲದಾಗೆ ಮಾಡಿ, ಆ ವಂಚನೆ ಆಗುವುದನ್ನು ಮನಗಂಡು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದ ವಿರುದ್ಧ ನಮ್ಮ ಹೋರಾಟ. ಮಾತ್ರ ಅಲ್ಲ, 2018ರಿಂದ 2024 ಏನು ಪ್ರತಿ 1000 ಬೀಡಿಯಲ್ಲಿ 40 ರೂಪಾಯಿ ವೇತನ ಬಾಕಿ ಮಾಡಿದೆ, ಅದನ್ನು ಕೂಡ ಕೊಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆ ಹಳೆ ಬಾಕಿಯನ್ನು ಕೊಡಬೇಕು, ಕಳೆದ ವರ್ಷದ ಬಾಕಿಯನ್ನು ಕೊಡಬೇಕು. ಜೊತೆಗೆ ಈ ವರ್ಷ ಸರ್ಕಾರ ನಿಗದಿಪಡಿಸಿದಂತ 301.92 ಪ್ರತಿ 1000 ಬೀಡಿಗೆ ಸಂಬಳವನ್ನು ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಅದು ಕೂಡ ಮಾಲಕರ ಹಿತಕ್ಕ ಬೇಕಾಗಿ, ಮಾಲಕರ ಪರವಾಗಿ ತೀರ್ಮಾನ ಮಾಡಿದಂತ ಮಜೂರಿ. 315 ರೂಪಾಯಿ ಇದ್ದಂತ ಸಂಬಳವನ್ನು 270ಕ್ಕೆ ಹಿಮ್ಮುಖವಾಗಿ ತೀರ್ಮಾನ ಮಾಡಿದಂತ ಮಜೂರಿ. ಅದಕ್ಕೆ ಡಿಎ ಸೇರಿ ಕಳೆದ ವರ್ಷ 287 ರೂಪಾಯಿ, ಈ ವರ್ಷ 301.92. ಅದನ್ನು ಕೂಡ ಜಾರಿ ಮಾಡಿಸಲಿಕ್ಕೆ ಸರ್ಕಾರಕ್ಕೆ ಆಗದಿದ್ರೆ, ಮಾಲಕರ ಪರವಾಗಿ ಸರ್ಕಾರ ನಿಂತರೂ ಕೂಡ ಮಾಲಕರು ಸರ್ಕಾರ ಗೌರವ ಕೊಡದಿದ್ರೆ, ಮಂಗಳಾರತಿ ಮಾಡುತ್ತಿದ್ದಾದ್ರೆ ಆ ಮಾಲಕರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು, ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟ ನಡೆಯಲಿಕ್ಕಿದೆ. ಜಿಲ್ಲೆಯ ಎಲ್ಲಾ ಬೀಡಿ ಕಾರ್ಮಿಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಮುಖ್ಯವಾಗಿ 28ರ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರು ಮಂಗಳೂರಿಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.